ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ. ನಿಮಗೋಸ್ಕರ ಬದನೇಕಾಯಿ ತವಾ ಫ್ರೈ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇವತ್ತು. ತುಂಬ ಸುಲಭ. ಇನ್ನೊಂದೇನೆಂದರೆ ಮನೆಯಲ್ಲಿರೋ ಸಾಮಗ್ರಿಗಳಿಂದ ಮಾಡ್ಕೋಬೋದು. ಆದಷ್ಟು ನಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನೋಡಿ ಹಂಗೆ ಹೋಗಬೇಡಿ, ಒಂದು ಲೈಕ್ ಕೊಟ್ಟು ಹೋಗಿ. ಮಸಾಲ ರೆಡಿ ಮಾಡ್ಕೊಳ್ಳೋಣ. ತುಂಬ ಸುಲಭ. 1 ಸ್ಪೂನ್ ಖಾರ, 1 ಸ್ಪೂನ್ ಅರಿಶಿಣ, 1 ಸ್ಪೂನ್ ಉಪ್ಪು ಮತ್ತು 1-2 ಟೀ ಸ್ಪೂನು ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕು. ನೀವು ಎಷ್ಟು ಕ್ವಾಂಟಿಟಿ ಅಂದರೆ ಎಷ್ಟು ಬದನೇಕಾಯಿ ತೊಗೊಂಡು ಮಾಡ್ತೀರಾ ಅದ್ರ ಮೇಲೆ. ನಾನು ಒಂದು ಹಾಫ್ ಬದನೇಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ, ಒಂದು 5-6 ಪೀಸ್ ಆಗೋಷ್ಟು. ಅದಕ್ಕೆ ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ನೀಟಾಗಿ ಕಲಿಸ್ಬಿಟ್ಟು, ನಿಮಗೆ ಬೇಕು ಅಂದರೆ ನಿಮ್ಮ ಮನೇಲಿ ಬೇರೆ ಬೇರೆ ಮಸಾಲ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಧನಿಯಾ ಪುಡಿ, ಆ ಥರ ಗರಂ ಮಸಾಲ ಆ ಥರದ್ದು ಆ್ಯಡ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟನ್ನು ಹಾಕ್ತಾರೆ. ಇವಾಗ ಮಸಾಲೆ ಎಲ್ಲ ಕಲಸಿದ್ದೀವಲ್ಲ, ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬದನೇಕಾಯಿಗೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಅದನ್ನೆಲ್ಲ. ನೋಡಿ ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡು. ನೀವು ಸ್ವಲ್ಪ ಖಾರ ತಿನ್ನೋಂಗಿದ್ರೆ ಲೈಟಾಗಿ ಹಾಕ್ಕೊಳ್ಳಿ. ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ನಿಮ್ಮ ಇಷ್ಟ. ಮನೇಲಿ ಬರೀ ಅನ್ನ ಸಾಂಬಾರು ಮಾಡಿದಾಗ ಏನಾದರೂ ಸೈಡಿಗೆ ಬೇಕು ಅನ್ನಿಸ್ದಾಗ ಇದು ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥದ್ದು. ಏನು ಒಂದು 5-10 ನಿಮಿಷದಲ್ಲೇ ಇದು ರೆಡಿಯಾಗಿ ಹೋಗುತ್ತೆ. ಭಾಳ ಕಷ್ಟ ಏನಿಲ್ಲ. ಎಲ್ಲದಕ್ಕೂ ಸ್ಪ್ರೆಡ್ ಮಾಡಾಗಿದೆ. ಇವಾಗ ನೆಕ್ಸ್ಟು ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಫ್ರೈ ಮಾಡೋದು. ನಾನಿಲ್ಲಿ ಬಾಣಲಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ತವಾ ಇತ್ತಂದರೆ ತವಾ ಮೇಲೆ ಮಾಡ್ಬೋದು, ಇಲ್ಲ ಹಂಚಿತ್ತಂದರೆ ಹಂಚು ಮೇಲೆ ಮಾಡ್ಬೋದು. ಅದು ನಿಮ್ಮ ಅನುಕೂಲ. ನಾನು 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಬಾಣಲಿಗೆಲ್ಲ ಸ್ವಲ್ಪ ಸ್ಪ್ರೆಡ್ ಆಗಲಿ ಅಂತ ನೀಟಾಗಿ ಇದು ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಭಾಷೆ ಉತ್ತರ ಕರ್ನಾಟಕ ಮತ್ತು ಬೆಂಗಳೂರು ಭಾಷೆ ಮಿಕ್ಸ್ ಆಗುತ್ತೆ, ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಕಾದಿದೆ. ಈಗ ನಾನು ಮಸಾಲೆ ಎಲ್ಲ ಹಾಕಿಟ್ಕೊಂಡಿರೋಂಥ ಬದನೇಕಾಯಿನ ಅದಕ್ಕೆ ಹಾಕ್ತಾಯಿದ್ದೀನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾದಿದೆ ಎಣ್ಣೆ. ಅದೊಂದಾಗಿ ಹಾಕ್ತಾ ಹೋಗಿ. ನೀವು ಎಲ್ಲ ಹಾಕಾಯಿತು. ಇವಾಗ ಅದನ್ನು ಫ್ರೈ ಆಗಿಬಿಡ್ಬೇಕು ಒಂದು 5 ನಿಮಿಷ. ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಾನಿಲ್ಲಿ ಬದನೇಕಾಯಿನ ತುಂಬ ತೆಳ್ಳಗೆ ಹೆಚ್ಚಿದ್ದೀನಿ. ನಿಮಗೆ ಬೇಕಂದರೆ ಇನ್ನು ಸ್ವಲ್ಪ ದಪ್ಪ ಹೆಚ್ಕೋಬೋದು, ಆಗಲೂ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೆ ಹೆಚ್ಚಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡ್ಬೋದು ಇವಾಗ ಒಂದು ಸೈಡೆಲ್ಲ ಫುಲ್ಲು ಫ್ರೈ ಆಗಿದೆ. ಇವಾಗ ಇನ್ನೊಂದು ಸೈಡ್ ಫ್ರೈ ಆಗ್ತಾಯಿದೆ ನೀಟಾಗಿ. ಇನ್ನೇನು ಆಲ್ಮೋಸ್ಟ್ ರೆಡಿ ಆಗಕ್ಕೆ ಬಂತು. ಇನ್ನೊಂದು 5 ನಿಮಿಷ ಫ್ರೈ ಮಾಡಿಬಿಟ್ಟು ಇದನ್ನು ತೆಗೆದು ಬೌಲಿಗೆ ಸರ್ವ್ ಮಾಡೋದಷ್ಟೇ. ಇನ್ನೊಂದು ಏನಂದರೆ ನಿಮಗೆ ಬೇಕು ಅಂದರೆ ನಿಂಬೆಹಣ್ಣು ಹಾಕ್ಕೋಬೋದು. ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡಬೇಡಿ ನಿಂಬೆಹಣ್ಣು ಹಾಕೋದು. ಆದಷ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಅದೇ ಹೇಳ್ತಿದ್ದೀನಿ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ.